ಹಾಯ್ ಫ್ರೆಂಡ್ಸ್, ನಮ್ಮ ಕರ್ನಾಟಕ ಬಸ್ಗಳ ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದ್ರೆ ಜೀವ ಕೈಲಿ ಹಿಡ್ಕೊ ಓಡಾಡಬೇಕು. ಅದು ಘಾಟ್ ಸೆಕ್ಷನಲ್ಲಿ ಎಲ್ಲಿ ಯಾವ ಕಡೆ ಯಾವ ಪಾರ್ಟ್ಸ್ ಕಿತ್ಕೊಂಡ್ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ನೋಡಿ ನಮ್ಮ ಗೌರ್ಮೆಂಟ್ ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದ್ರೆ ಟೈರು ಟ್ಯೂಬಿನ ಪೀಸ್ನ ಹಾಕೊಂಡು ಗಾಡಿ ಓಡಿಸ್ಬೇಕು, ಆ ಥರ ಆಗಿದೆ. ಇಂಜಿನ್ಗಳ ಸ್ಥಿತಿ ಅಂತೂ ಕೇಳಂಗೇ ಇಲ್ಲ. ಏನು ಸೌಂಡು ಗಡ 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 ಅಂತ ತಲೆಗೆ ಹಾಕೊಂಡು ತೊಂದು ಕೊಟ್ಟಂಗೆ ಆಗುತ್ತೆ ಸೌಂಡು. ಮೊದಲೇ ನಮ್ಮ ಕರ್ನಾಟಕ ರೋಡ್ಗಳ ಪರಿಸ್ಥಿತಿ ಹಂಗೆ, ಅದರಲ್ಲೂ ಎಸ್ಪೆಷಲಿ ನಮ್ಮ ಮಲೆನಾಡು ಭಾಗಗಳಲ್ಲಂತೂ ರೋಡ್ಗಳನ್ನ ಕೇಳಂಗೇ ಇಲ್ಲ. ಈ ಮೈಸೂರಿಂದ ಒಂದು ಬಸ್ ಬರುತ್ತೆ, ಕೊಪ್ಪ ಬಸ್ಸು ಅಂತ. ನಾನು ಅದು ಬಸ್ ಕೆಟ್ಟಷ್ಟು ಹೈಯೆಸ್ಟ್ ಬಸ್ಸು ಯಾವುದೂ ನೋಡಿ. ಇಲ್ಲಿಂದ ಕೊಪ್ಪಗೆ ಕನಿಷ್ಠ 260 ಕಿಲೋಮೀಟ್ರ್ ಇದೆ. ಬೆಳಗ್ಗೆ 7 ಗಂಟೆಗೆ ಹತ್ತಿದ್ರೆ ನಾವು ಅಲ್ಲಿ ಊರು ಸೇರ್ತಾ 3:30 ಆಗುತ್ತೆ. ಅದರಲ್ಲೂ ಮೈಸೂರಿಂದ ಕೆ ಆರ್ ನಗರದಿಂದ ಒಳನರಸೀಪುರ ರೋಡ್ ಅಂತೂ ಕೆರಡ್ದೋಗಿದೆ. ನಮ್ಮ ಸರ್ಕಾರದ್ದು ಕ್ವಾಲಿಟಿ ನೋಡಬೇಕು ಯಾವ ಥರ ಇದೆ ನಮ್ಮದು ಅಂತಂದರೆ, ಇಂಥ ಬಸ್ಗಳನ್ನ ಹತ್ಬೇಕು ಒಂದ್ಸರಿ. ಆ ಬಸ್ಗಳು ಆ ರೂಟ್ಗಳು ಮಾಡಿಸ್ದಂಗಿದೆ. ಆ ಟೈಮಲ್ಲಿ ಬರೋಷ್ಟು ಸರ್ಕಾರದ ಮೇಲೆ ಕೋಪ ಇನ್ನು ಯಾವಾಗಲೂ ಬರಲ್ಲ. ಈ ಬಸ್ ಬಂದ್ಬಿಟ್ಟು ಚಿಕ್ಕಮಂಗ್ಳೂರು ಡಿಪೋದು. ಇನ್ನು ನಮ್ಮ ತಾತನ ಕಾಲದ ಬಸ್ಗಳನ್ನೇ ಬಿಡ್ತಾ ಇದ್ದಾರೆ ಅಷ್ಟು ದೊಡ್ಡ ರೂಟಿಗೆ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ತಲುಪಿಸಿ ಆದಷ್ಟು.